Dear student, I am Professor D. Manjaya, Associate Professor, Government Trusted College, ರಾಜಾಜಿನಗರ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಾವೀಗಾಗಲೇ ನಮ್ಮ ವಿಭಾಗದ ವತಿಯಿಂದ ನಿಮಗೆ ಝೂಮ್ ಮೀಟಲ್ಲಿ ಸ್ವಾಗತವನ್ನು ಕೋರಿದ್ದೇನೆ. ಮತ್ತೊಮ್ಮೆ ನಮ್ಮ ಕಾಲೇಜ್ಗೆ ಮತ್ತು ನಮ್ಮ ವಿಭಾಗಕ್ಕೆ ನಿಮಗೆಲ್ಲರಿಗೂ ಪ್ರಥಮ BCom ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ, ನಮ್ಮ ದೇಶ ಕಂಡಂತಹ ಮಹಾನ್ ಪ್ರತಿಭೆಗಳು, ಮಹಾನ್ ನಾಯಕರು ಮಹಾತ್ಮ ಗಾಂಧಿ ಹಾಗೂ ಅವರನ್ನು ರಾಷ್ಟ್ರಪಿತ ಅಂತ ಕರಿತೀವಿ, ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ವೋತ್ತಮ ಪ್ರಧಾನಮಂತ್ರಿಗಳಲ್ಲಿ ಅವರು ಸಹ ಒಬ್ಬರು. ಅವರ ದಿನದಂದು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಹಾಗೂ ಕ್ಲಾಸಸ್ಸನ್ನು ಕಮೆನ್ಸ್ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆಯ ದಿನ ಕ್ಲಾಸ್ ಕಮೆನ್ಸ್ ಮಾಡಿದ್ದೀವಿ ಅಂತ ಅಂದ್ಕೊಂಡು ನಾನು ಕ್ಲಾಸನ್ನು ಕಮೆನ್ಸ್ ಮಾಡ್ತಿದ್ದೀನಿ. ಡಿಯರ್ ಸ್ಟೂಡೆಂಟ್, ಐ ಆಮ್ ಗೋಯಿಂಗ್ ಟು ಹ್ಯಾಂಡಲ್ ಫೈನಾನ್ಷಿಯಲ್ ಅಕೌಂಟಿಂಗ್ 1. ಫಸ್ಟು ಸ್ವಲ್ಪ ಇಂಟ್ರಡಕ್ಷನ್ಸನ್ನು ಹೇಳ್ತೀನಿ. ನಾನು ಬಹುತ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಿಮಗೆ ಟೀಚ್ ಮಾಡ್ತೀನಿ. ಪ್ರಾಬ್ಲಮನ್ನು ನೀವು ಕನ್ನಡದಲ್ಲಿ ಮಾಡೋಕ್ಕೆ ಹೋಗಬೇಡಿ, ಇಂಗ್ಲೀಷಲ್ಲೇ ಮಾಡಿ. ಈಗ ನಿಮಗೆ ಫಸ್ಟ್ ಸೆಮಿಸ್ಟರ್ಸಲ್ಲಿ ನಿಮಗೆ 5 ಚಾಪ್ಟರ್ ಇದ್ದಾವೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ. ಫಸ್ಟ್ ಚಾಪ್ಟ್ರು 90% ಥಿಯರಿ ಇದೆ, ಇನ್ನು 10% ಪ್ರಾಬ್ಲಮ್ ಅಕೌಂಟಿಂಗ್ ಈಕ್ವೇಷನ್ಸು. ನಿಮಗೆ ಇವತ್ತು ಸ್ವಲ್ಪ ಬ್ರೀಫ್ ಇನ್ಫಾರ್ಮೇಷನ್ ಕೊಟ್ಟು, ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟು, ಫಸ್ಟ್ ಚಾಪ್ಟ್ರಲ್ಲಿ ಮೇ ಬಿ ನಾಳೆಯಿಂದ ನಾನು ನೋಟ್ಸನ್ನು ನಿಮಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೋಟ್ಸ್ ಅಂದರೆ ಥಿಯರಿ ಏನು ಎಕ್ಸ್ಪ್ಲನೇಷನ್ ಏನು ಅಗತ್ಯ ಇರಲ್ಲ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಕೊನೆಗೆ ಅಕೌಂಟಿಂಗ್ ಈಕ್ವೇಷನ್ಸು 4-5 ಪ್ರಾಬ್ಲಮ್ ಬರ್ತವೆ, ಅದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರು ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ, ಫೈನಲ್ ಅಕೌಂಟ್ ನೀವು ಮಾಡಿದ್ದೀರಾ ಅದು. ದೆನ್ ಹೈರ್ ಪರ್ಚೇಸ್ ಸಿಸ್ಟಮ್ ಇದೆ. ಅಗೈನ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಆ್ಯಸ್ ವೆಲ್ ಆಸ್ ಬ್ರಾಂಚ್ ಅಕೌಂಟಿಂಗ್. ಈ 5 ಚಾಪ್ಟರ್ಗಳು ನಿಮಗಿದ್ದಾವೆ. ಫಸ್ಟ್ ಚಾಪ್ಟರ್ ಈಗಾಗಲೇ ಲೇಟಾಗಿದೆ. ಫಸ್ಟ್ ಚಾಪ್ಟ್ರು ನೋಟ್ಸನ್ನು ನಾನು ಕೊಟ್ಕೊಂಡು ಹೋಗ್ತೀನಿ. ಆಮೇಲೆ ಪ್ರಾಬ್ಲಮ್ ಓರಿಯೆಂಟೆಡ್ ಟಾಪಿಕ್ ಬಂದಾಗ ಏನು ಬೇಸಿಕ್ ನೋಟ್ಸ್ ಇದೆ ಆ ನೋಟ್ಸನ್ನು ಅಪ್ಡೇಟ್ ಮಾಡಿ ನೀಟಾಗಿ ಪ್ರಾಬ್ಲಮನ್ನು ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವಲ್ಪ ಡಿಸಿಪ್ಲಿನ್ ಇರಬೇಕು, ಡೆಡಿಕೇಷನ್ನು. 3 ಪ್ರಿನ್ಸಿಪಲ್ಸನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು: ಡೆಡಿಕೇಷನ್, ಡಿಟರ್ಮಿನೇಷನ್ ಆ್ಯಸ್ ವೆಲ್ ಆಸ್ ಡಿಸಿಪ್ಲಿನ್. ಈ 3 ಅಂಶಗಳನ್ನು ನೀವು ಅಡಾಪ್ಟ್ ಮಾಡಿಕೊಂಡು, ಆಮೇಲೆ ಅಕೌಂಟ್ಸ್ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟಾಪಿಕ್. ಇದು ನೀವು ಓದ್ಕೊಂಡ್ರಾಗಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಆಮೇಲೆ ಇನ್ನೊಂದು ವಿಷಯವನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬಿಗಿನಿಂಗಿಂದ ಏನು ಹೇಳ್ತೀನಿ, ನೋಟ್ಸ್ ಕೊಡ್ತೀನಿ, ಅದನ್ನು ಕ್ಲೀನಾಗಿ ನೋಟ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ. ಆಮೇಲೆ ಬೇರೆ ಯಾರೇ ಹೇಳ್ತಾರೋ ಸಹ ಏನೋ 1 ವರ್ಷ 2 ವರ್ಷ 3 ವರ್ಷದ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಸಾಕು ಅಂತದ್ದು, ಅದು ಕೆಲವು ಸರಿ ಅಷ್ಟೇ ವರ್ಕೌಟ್ ಆಗುತ್ತೆ, ಎಲ್ಲ ಟೈಮಲ್ಲಿ ವರ್ಕೌಟ್ ಆಗೋಲ್ಲ. ನಾನು ಏನು ಮಾಡಿಸ್ತೀನಿ ಆ ಎಲ್ಲ ಪ್ರಾಬ್ಲಮನ್ನು ಕ್ಲೀನಾಗಿ ವರ್ಕೌಟ್ ಮಾಡ್ಕೊಂಬನ್ನಿ, ಅಲಾಂಗ್ ವಿತ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ತೀನಿ. ಅಷ್ಟು ಓದ್ಕೊಂಡ್ರೆ ಮೇ ಬಿ ಎಕ್ಸಾಮಿನೇಷನ್ಗೆ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ, ರೈಟ್? ಈಗ ಜಸ್ಟು ಬ್ರೀಫ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಸ್ಟಾರ್ಟಿಂಗ್, ನೀವೀಗ ಕಾಮರ್ಸಿಗೆ ಸೇರಿದ್ದೀರಾ. ನಿಮ್ಮ ಡಿಗ್ರಿ ಈಗ BCom ಅಂದರೆ ಏನು? ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋದೆ ಕಾಮರ್ಸ್ ಅಂದರೆ ಏನು ಅಂತ. ನಾನು ಸಿಂಪಲ್ಲಾಗಿ ಬ್ರೀಫ್ ಮಾಡ್ಕೊಂಡು ಹೋಗ್ತೀನಿ. ಕಾಮರ್ಸ್ ಮೀನ್ಸ್, ನಿಮಗೆ ಗೊತ್ತಿರುತ್ತೋ ಇಲ್ಲ ಗೊತ್ತಿಲ್ಲ, ಕಾಮರ್ಸ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಕಾಲ್ಡ್ ಆ್ಯಸ್ ಕಾಮರ್ಸ್ ಅಂತ ಕರಿತೀವಿ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಕಾಲ್ಡ್ ಆ್ಯಸ್ ಕಾಮರ್ಸ್. ಪ್ರಮುಖವಾಗಿ 3 ಅಂದರೆ ಕಾಮರ್ಸು, ಟ್ರೇಡು, ಬಿಸ್ನೆಸ್ಸು. ಕನ್ನಡದಲ್ಲಿ ನಾವು ವ್ಯಾಪಾರ, ವಾಣಿಜ್ಯ ಅಂತ ಕರಿತೀವಿ. ವ್ಯವಹಾರ, ವಾಣಿಜ್ಯ ಮತ್ತು ವ್ಯಾಪಾರ ಅಂತ ಕರಿತೀವಿ. ಇಲ್ಲಿ ಟ್ರೇಡ್ ಅಂದರೆ ವ್ಯಾಪಾರ, ಕಾಮರ್ಸ್ ಅಂದರೆ ವಾಣಿಜ್ಯ, ಬಿಸ್ನೆಸ್ ಅಂದರೆ ವ್ಯವಹಾರ. ಈ 3 ನಾನು ಇನ್ಫಾರ್ಮೇಷನ್ ಕೊಟ್ಟು, ಆಮೇಲೆ ಅಕೌಂಟ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಆಮೇಲೆ ಕಂಕ್ಲೂಡ್ ಮಾಡ್ತೀನಿ. ವೆರಿ ವೆಲ್, ಕಾಮರ್ಸ್ ಮೀನ್ಸ್
ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಕಾಲ್ಡ್ ಆಸ್ ಕಾಮರ್ಸ್ ಅಂತ ಕರಿತೀವಿ. ಅಂದರೆ ಕೊಂಡ್ಕೊಳ್ಳೋದು ಮತ್ತು ಮಾರಾಟ ಮಾಡೋದ್ರ ಜೊತೆಲೆ ಇತರೆ ಸೇವೆಗಳನ್ನು ಹೊಂದಿರತಕ್ಕಂಥ ಅಂಶಕ್ಕೆ ನಾವು ವಾಣಿಜ್ಯ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಟ್ರೇಡ್ ಅಂತ? ಟ್ರೇಡ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಷ್ಟೇ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಇಸ್ ಕಾಲ್ಡ್ ಆಸ್ ಟ್ರೇಡ್. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಇಸ್ ಕಾಲ್ಡ್ ಆಸ್ ಟ್ರೇಡ್ ಅಂತ ಕರಿತೀವಿ. ಕೊಂಡ್ಕೊಳ್ಳೋದು ಮತ್ತು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ವ್ಯಾಪಾರ ಅಂತ ಕರಿತೀವಿ. ವಾಣಿಜ್ಯ ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಕಾಲ್ಡ್ ಆಸ್ ಕಾಮರ್ಸ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ಕಾಮರ್ಸ್ ಇನ್ಕ್ಲೂಡ್ಸ್ ಬೋತ್ ಟ್ರೇಡ್ ಆ್ಯಂಡ್ ಏಡ್ಸ್ ಟು ಟ್ರೇಡ್. ಟ್ರೇಡ್ ಆ್ಯಂಡ್ ಏಡ್ಸ್ ಟು ಟ್ರೇಡ್. ಟ್ರೇಡು ಮತ್ತು ಏಡ್ಸ್ ಟು ಎರಡೂ ಸಹ ಇರತಕ್ಕಂಥ ವ್ಯವಸ್ಥೆಗೆ ನಾವು ವಾಣಿಜ್ಯ ಅಂತ ಕರಿತೀವಿ. ಮತ್ತು ವಾಟ್ ಈಸ್ ಬಿಸ್ನೆಸ್? ಬಿಸ್ನೆಸ್ ಮೀನ್ಸ್ it is an economic activity consisting of both production and distribution of goods and services is called as business. Business means it is an economic activity consisting of both production and distribution of goods and services is called as business. ಅಂದರೆ ಇದನ್ನು ಇನ್ನೊಂದು ಅರ್ಥ ಹೇಳ್ತೀವಿ. ಬಿಸ್ನೆಸ್ ಇನ್ ಅದರ್ ವರ್ಡ್ಸ್ ಇಟ್ ಇನ್ಕ್ಲೂಡ್ಸ್ ಬೋತ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್. ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಕಾಮರ್ಸ್ ಟ್ರೇಡ್ ಅಂತಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಈಸ್ ಕಾಲ್ಡ್ ಆ್ಯಸ್ ಟ್ರೇಡ್ ಅಂತ ಕರಿತೀವಿ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಕಾಲ್ಡ್ ಆ್ಯಸ್ ಕಾಮರ್ಸ್ ಅಂತ ಕರಿತೀವಿ. ಅದರ ಇನ್ನೊಂದು ಅರ್ಥದಲ್ಲಿ ಕಾಮರ್ಸ್ ಇನ್ಕ್ಲೂಡ್ಸ್ ಬೋತ್ ಟ್ರೇಡ್ ಆ್ಯಂಡ್ ಏಡ್ಸ್ ಟು ಟ್ರೇಡ್. ಟ್ರೇಡು ಸೇರ್ಕೊಂತ ಮತ್ತು ಏಡ್ಸ್ ಟು ಟ್ರೇಡ್. ದಿ ಸರ್ವಿಸಸ್ ರಿಕ್ವೈರ್ಡ್ ಫಾರ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಮ್ಯಾನುಫ್ಯಾಕ್ಚರರ್ ಟು ಕಸ್ಟಮರ್ಸ್ ಇಸ್ ಕಾಲ್ಡ್ ಆ್ಯಸ್ ಏಡ್ಸ್ ಟು ಟ್ರೇಡ್. ಈಗ ನಾವು ಒಂದು ವಸ್ತುವನ್ನು ಒಂದು ಕಡೆ ಉತ್ಪಾದನೆ ಮಾಡ್ತೀವಿ, ಇನ್ನೊಂದು ಕಡೆ ನಾವು ಸೇಲ್ ಮಾಡ್ತೀವಿ. ಸೇಲ್ ಮಾಡ್ಬೇಕಾದ್ರೆ ದೇರ್ ಆರ್ ಸೋ ಮೆನಿ ಸರ್ವಿಸಸ್ ರಿಕ್ವೈರ್ಡ್ ಟು ರೀಚ್ ದಿ ಗೂಡ್ಸ್ ಫ್ರಮ್ ದಿ ಮ್ಯಾನುಫ್ಯಾಕ್ಚರರ್ ಟು ದಿ ಕಸ್ಟಮರ್ಸ್. ಅಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಆಗ್ಬೋದು, ವೇರ್ಹೌಸಿಂಗ್ ಆಗ್ಬೋದು, ಫೈನಾನ್ಸಿಂಗ್ ಆಗ್ಬೋದು, ಬ್ಯಾಂಕಿಂಗ್ ಆಗ್ಬೋದು, ಸೇಲ್ಸ್ಮೆನ್ಶಿಪ್ ಆಗ್ಬೋದು, ಓಕೆನಾ, ಅಡ್ವರ್ಟೈಸಿಂಗ್ ಆಗ್ಬೋದು. ಇವೆಲ್ಲ ಸರ್ವಿಸಸ್ ಸೇರ್ಕೊಂಡ್ರೆ ಏನಂತ ಕರಿತೀವಿ? ಅದಕ್ಕೆ ನಾವು ಏಡ್ಸ್ ಟು ಟ್ರೇಡ್ ಅಂತ ಕರಿತೀವಿ. ಇದಕ್ಕೆ ನಾವು ಕಾಮರ್ಸ್, ದಟ್ ಮೀನ್ಸ್ ಕಾಮರ್ಸ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಕಾಲ್ಡ್ ಆಸ್ ಕಾಮರ್ಸ್ ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಇಟ್ ಇನ್ಕ್ಲೂಡ್ಸ್ ಬೋತ್ ಟ್ರೇಡ್ ಆ್ಯಂಡ್ ಏಡ್ಸ್ ಟು ಟ್ರೇಡ್. ಟ್ರೇಡ್ ನಿಮ್ಗೆ ಆಗಲೇ ಅರ್ಥ ಗೊತ್ತಿದೆ, ಏಡ್ಸ್ ಟು ಟ್ರೇಡ್ ಸರ್ವಿಸಸ್. ನೆಕ್ಸ್ಟ್ ಬಿಸ್ನೆಸ್ಗೆ ಬಂದರೆ, business means it is an economic activity consisting of both production and distribution of goods and services. ಪ್ರೊಡಕ್ಷನ್ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇರುತ್ತೆ. ಪ್ರೊಡಕ್ಷನ್ ಅಂತಂತಂದರೆ ಅದನ್ನು ಇನ್ನೊಂದು ಅರ್ಥ ಹೇಳಿದ್ವಿ. ಬಿಸ್ನೆಸ್ ಇನ್ಕ್ಲೂಡ್ಸ್ ಬೋತ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್. ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್. ವಾಟ್ ಈಸ್ ಇಂಡಸ್ಟ್ರಿ? ಅದನ್ನ ಏನಂತ ಕೈಗಾರಿಕೆ ಮತ್ತು ವಾಣಿಜ್ಯ ಎರಡೂ ಸೇರಿಕೊಂಡ್ರೆ ಏನಂತ ಕರಿತೀವಿ? ಅದಕ್ಕೆ ವ್ಯವಹಾರ ಅಂತ ಕರಿತೀವಿ. ಈಗ ಇಂಡಸ್ಟ್ರಿ ಅಂದರೆ ಏನು? ವಾಟ್ ಈಸ್ ಇಂಡಸ್ಟ್ರಿ? ಕೈಗಾರಿಕೆ. Industry means a place where the raw materials are convertible into finished goods is called as industry ಅಂತ ಕರಿತೀವಿ. Industry means a place where the raw materials are convertible into finished goods is called as industry ಅಂತ ಕರಿತೀವಿ. ಕೈಗಾರಿಕೆ ಅಂತಂದರೆ ಯಾವ ಸ್ಥಳದಲ್ಲಿ ಕಚ್ಚಾ ವಸ್ತುಗಳು ಸಿದ್ಧ ವಸ್ತುಗಳಾಗಿ ಮಾರ್ಪಡ್ತವೋ ಅಂತಹ ಸ್ಥಳಕ್ಕೆ ನಾವು ಕೈಗಾರಿಕೆ ಅಂತ ಕರಿತೀವಿ. ಈ ಕೈಗಾರಿಕೆ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕಾಮರ್ಸ್ ಇವೆರಡೂ ಸೇರಿಕೊಂಡ್ರೆ ಅದಕ್ಕೆ ನಾವು ವ್ಯವಹಾರ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಬಿಸ್ನೆಸ್, ರೈಟ್? ಈ ಮೂರು ಅಂಶಗಳು ನಿಮಗೆ ಕರೆಕ್ಟಾಗಿತ್ತು, ಅರ್ಥ ಮಾಡ್ಕೊಂಬಿಡಿ. ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಬಿಸ್ನೆಸ್, ಈ ಮೂರು ಅಂಶಗಳು. ಆಮೇಲೆ ಇದಕ್ಕೆ ಬಂದರೆ ಯಾವುದಕ್ಕೆ ನಾವು ಅಕೌಂಟ್ಸ್ಗೆ ಬಂದರೆ ಇನ್ನೂ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ಬೋದು, ಟೈಮ್ ಇಲ್ಲ. ಅಕೌಂಟ್ಸ್ ಬಂದರೆ ನಾವು ಪ್ರಮುಖವಾಗಿ ಹೇಳ್ತೀವಿ ಬುಕ್ ಕೀಪಿಂಗ್. ನಿಮಗೆ ಫಸ್ಟ್ PUCನಲ್ಲಿ ಗೊತ್ತಿರುತ್ತೆ ಬುಕ್ ಕೀಪಿಂಗ್ ಅಂದರೆ ಏನು. It is an art of recording the business transaction systematically is called as bookkeeping ಅಂತ ಕರಿತೀವಿ. Bookkeeping means it is an art of recording the business transaction systematically is called as bookkeeping ಅಂತ ಕರಿತೀವಿ. ಹಾಗೆಯೇ ಅಕೌಂಟ್ಸ್ ಬಂದರೆ ವಾಟ್ ಇಸ್ ಅನ್ ಅಕೌಂಟ್ಸ್? ಅಕೌಂಟ್ is also an art of recording, an art of identifying, classifying, recording, summarizing and measuring the business transaction systematically is called as accounts ಅಂತ ಕರಿತೀವಿ. ಅಕೌಂಟ್ಸ್ ಮೀನ್ಸ್ ಇಟ್ಸ್ ಅನ್ ಆರ್ಟ್ ಆಫ್ ಐಡೆಂಟಿಫೈಯಿಂಗ್, ಅಂದರೆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಐಡೆಂಟಿಫೈ ಮಾಡ್ತೀವಿ. ಆ್ಯಂಡ್ ಕ್ಲಾಸಿಫೈ ಮಾಡ್ತೀವಿ. ರೆಕಾರ್ಡ್ ಮಾಡ್ತೀವಿ. ಮೆಜರಿಂಗ್ ಮಾಡ್ತೀವಿ. ರಿಪೋರ್ಟಿಂಗ್ ಮಾಡ್ತೀವಿ. ಓಕೆನಾ? ರಿಪೋರ್ಟಿಂಗ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಸಿಸ್ಟಮೆಟಿಕಲಿ ಇಸ್ ಕಾಲ್ಡ್ ಆಸ್ ಅಕೌಂಟ್ಸ್. ಅಕೌಂಟ್ಸ್ ಮೀನ್ಸ್ ಇಸ್ ಅನ್ ಆರ್ಟ್ ಆಫ್ ಐಡೆಂಟಿಫೈಯಿಂಗ್, ಕ್ಲಾಸಿಫೈಯಿಂಗ್, ರೆಕಾರ್ಡಿಂಗ್, measuring and summarizing the business transaction systematically is called as accounts ಅಂತ ಕರಿತೀವಿ. Accounts means it is an art of identifying, classifying, recording, measuring, summarizing the business transaction systematically is called as accounts ಅಂತ ಕರಿತೀವಿ. Accounts ಅಂದ್ರೆ ಮೀನಿಂಗ್ ನಿಮಗೆಲ್ಲ ಗೊತ್ತಿರುತ್ತೆ. And then what is an accountancy? Accountancy means
The principles and practice of recording the business transactions is called as accountancy, or principles and practice of accounts is called as accountancy. ಈಗ ನಾವು ಅಕೌಂಟ್ಸ್ ಮಾಡ್ಬೇಕಾರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ಬೇಕಾರೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡ್ತೀವಿ. ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡ್ತಕ್ಕಂಥಕ್ಕೆ ನಾವು ಅಕೌಂಟೆನ್ಸಿ ಅಂತ ಕರಿತೀವಿ. ಓಕೆನಾ? ಅಕೌಂಟೆನ್ಸಿ ಮೀನ್ಸ್ ಇಟ್ ಈಸ್ ಎ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟ್ಸ್ ಇಸ್ ಕಾಲ್ಡ್ ಆಸ್ ಅಕೌಂಟೆನ್ಸಿ. Principles and practice of recording the business transactions is called as accountancy. At the time of recording the business transactions, we have to follow certain principles, certain rules and regulations, that is called as accountancy ಅಂತ ಕರಿತೀವಿ. ಓಕೆನಾ? ದಿಸ್ ಈಸ್ ಬ್ರೀಫ್ ಇನ್ಫಾರ್ಮೇಷನ್ಸ್. ಅದರಲ್ಲಿ ಅಕೌಂಟೆನ್ಸಿಲ ನಾವು ಮಾಡ್ತಿರೋದು ಫೈನಾನ್ಷಿಯಲ್ ಅಕೌಂಟಿಂಗ್. ಅಕೌಂಟೆನ್ಸಿನ ನಾವು ಇದು ಬೇಸಿಕ್ ಇನ್ಫಾರ್ಮೇಷನ್ಸ್. ಅಕೌಂಟೆನ್ಸಿನ ನಾವು ಅಕೌಂಟ್ಸನ್ನು 3 ಭಾಗ ಮಾಡ್ತೀವಿ. ಪ್ರಮುಖವಾಗಿ 2 ಭಾಗ ಮಾಡ್ತೀವಿ. ಪರ್ಸನಲ್ ಅಕೌಂಟ್ ಆಸ್ ವೆಲ್ ಆಸ್ ಇಂಪರ್ಸನಲ್ ಅಕೌಂಟ್ ಅಂತ ಮಾಡ್ತೀವಿ. ಒಂದು ಪರ್ಸನಲ್ ಅಕೌಂಟ್, ಇನ್ನೊಂದು ಇಂಪರ್ಸನಲ್ ಅಕೌಂಟ್. ಇಂಪರ್ಸನಲ್ ಅಕೌಂಟಲ್ಲಿ 2 ನೋಡ್ತೀವಿ, ದಟ್ ಈಸ್ ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್ ಅಂತ ನೋಡ್ತೀವಿ. ಓಕೆನಾ? ದಟ್ ಈಸ್ ಬ್ರಾಡ್ಲಿ ಕ್ಲಾಸಿಫೈ ದಿ ಅಕೌಂಟ್ಸ್ ಇಂಟು 2. ನಂಬರ್ 1 personal account, number 2 impersonal account. Impersonal account again we classified into 2. Number 1 real account and nominal account. Real account and nominal account. ಈಗ ನಾವು ಕ್ಲಾಸಿಫಿಕೇಶನ್ ಬಂದರೆ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್ ಮಾಡ್ತೀವಿ. ಓಕೆನಾ? ವಾಟ್ ಈಸ್ ಪರ್ಸನಲ್ ಅಕೌಂಟ್? Personal account is an account which is related to person, firms, association is called as personal account. ಮೀನಿಂಗ್ ಇದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ಈ ಅರ್ಥ ತಿಳ್ಕೊಂಡ್ರೆ ನಾವು ಅಕೌಂಟ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. Personal account means is an account concerned which is an account concerned to person, firms, association is called as personal account ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ is also an account which is concerned to properties, assets is called as real account. And nominal account means an account which is concerned to incomes and expenditures is called as nominal accounts. ಅರ್ಥ ಆಯ್ತಲ್ಲ? ಪರ್ಸನಲ್ ಅಕೌಂಟು ಯಾವುದೇ ಫರ್ಮು, ಯಾವುದೇ ಪರ್ಸನ್ನು, ಅಸೋಸಿಯೇಷನ್ಗೆ ಸಂಬಂಧಪಟ್ಟಿರೋದಕ್ಕೆ ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ. ರಿಯಲ್ ಅಕೌಂಟ್ ಅಂತಂದರೆ ಯಾವುದೇ ಒಂದು ಅಕೌಂಟು ಪ್ರಾಪರ್ಟಿಗೆ, ಅಸೆಟ್ಸ್ ಮೇಲೆ ಸಂಬಂಧಪಟ್ಟಿದ್ರೆ ಅಸೆಟ್ಸ್ಗೆ ಸಂಬಂಧಪಟ್ಟಿರೋದಕ್ಕೆ ನಾವು ರಿಯಲ್ ಅಕೌಂಟ್ ಅಂತ ಕರಿತೀವಿ. ಯಾವುದೇ ಅಕೌಂಟು ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಿರೋದಕ್ಕೆ ನಾವು ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಓಕೆನಾ? ಮೀನಿಂಗ್ ಆಫ್ these 3 accounts, that is personal account, an account which is concerned to person, firms, association is called as personal account. Real account means an account which is concerned to assets as well as properties is called as real account. And nominal account, an account which is concerned to incomes and expenditures is called as nominal accounts ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು ಇದಕ್ಕೆ ಸಂಬಂಧಪಡ್ತಕ್ಕಂಥ ರೂಲ್ಸ್ ಏನಪ್ಪ ಅಂತಂದರೆ ಅಕೌಂಟಿಂಗ್ ರೂಲ್ಸ್. ಒಂದು, ವಾಟ್ ಈಸ್ ಎ ರೂಲ್ಸ್ ರಿಲೇಟಿಂಗ್ ಟು ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ಸ್ ಈಸ್ ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಇದು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಅಕೌಂಟ್ಸಲ್ಲಿ ಇದೆ ಮೇನು. ಪರ್ಸನಲ್ ಅಕೌಂಟ್ ರೂಲ್ಸ್ ಈಸ್ ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ರಿಯಲ್ ಅಕೌಂಟ್ ರೂಲ್ಸ್ ಈಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟ್ ರೂಲ್ಸ್ ಈಸ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್. ಓಕೆನಾ? ಪರ್ಸನಲ್ ಅಕೌಂಟ್ ರೂಲ್ಸ್ ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ರಿಯಲ್ ಅಕೌಂಟ್ ರೂಲ್ಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. And nominal account rules debit all expenses and losses, credit all incomes and gains. Okay na? These are all the important accounting rules, accounting principles. Say for example one transaction ನೋಡ್ತೀನಿ. ಆ ಟ್ರಾನ್ಸಾಕ್ಷನ್ಗೆ ನಾವು ಜರ್ನಲ್ ಎಂಟ್ರಿ ಹೇಗೆ ಪಾಸ್ ಮಾಡ್ತೀವಿ, ಯಾಕೆ ಡೆಬಿಟ್ ಮಾಡ್ತೀವಿ, ಯಾಕೆ ಕ್ರೆಡಿಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಹೇಳೋಣ. ಈಗ ನೋಡಿ, ಫಸ್ಟ್ ಒನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಮ. ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಮ ಟ್ರಾನ್ಸಾಕ್ಷನ್ ಇದು. ಅದರಲ್ಲಿ ಹೇಳ್ತಾರೆ. ಇನ್ನೊಂದು ಹೇಳ್ತೀವಿ, ವಾಟ್ ಈಸ್ ಎ ಟ್ರಾನ್ಸಾಕ್ಷನ್. ಅದನ್ನು ಇನ್ನೊಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೇನೆ. ವಾಟ್ ಈಸ್ ಎ ಟ್ರಾನ್ಸಾಕ್ಷನ್? ಟ್ರಾನ್ಸಾಕ್ಷನ್ ಮೀನ್ಸ್ an event as well as an aspect which is measurable in terms of money is called as transaction ಅಂತ ಕರಿತೀವಿ. An event as well as an aspect which is measurable in terms of money is called as transaction ಅಂತ ಕರಿತೀವಿ. ಈಗ ಒಂದು ಟ್ರಾನ್ಸಾಕ್ಷನ್ ಕೊಟ್ಟಿದ್ದೀನಿ ನಾನು ನಿಮಗೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಮ. ವಾಟ್ ಈಸ್ ದ ಜರ್ನಲ್ ಎಂಟ್ರಿ? ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಮ. ಈ ಟ್ರಾನ್ಸಾಕ್ಷನ್ ಇದು. ಈ ಟ್ರಾನ್ಸಾಕ್ಷನ್ಗೆ ಜರ್ನಲ್ ಎಂಟ್ರಿನೋ ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಮ. ರಾಮನಿಂದ ಕ್ಯಾಶ್ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ, ನಮ್ಮ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ಕೊಬೇಕು. ಓಕೆನಾ? ಏನು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀರಾ? ದಿ ಜರ್ನಲ್ ಎಂಟ್ರೀಸ್ ಕ್ಯಾಶ್ ಅಕೌಂಟ್ ಡೇಟಾ ಟು ರಾಮಾಸ್ ಅಕೌಂಟ್. ಓಕೆನಾ? ಕ್ಯಾಶ್ ಅಕೌಂಟ್ ಡೇಟಾ ಟು ರಾಮಾಸ್ ಅಕೌಂಟ್. ವೈ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಆ್ಯಂಡ್ ರಾಮಾಸ್ ಅಕೌಂಟ್ ಈಸ್ ಕ್ರಿಯೇಟೆಡ್, ರೈಟ್? ಈಗ ಹೇಳ್ತೀನಿ ನೋಡಿ. ವೈ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್? ಕ್ಯಾಶ್ ಅಕೌಂಟ್ ಈಸ್ ಕಮ್ಸ್ ಅಂಡರ್ ರಿಯಲ್ ಅಕೌಂಟ್. ವಾಟ್ ಈಸ್ ರಿಯಲ್ ಅಕೌಂಟ್ ರೂಲ್ ಸೇಸ್? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಏನು ಬರುತ್ತೋ ಅದನ್ನು ಡೆಬಿಟ್ ಮಾಡಿ, ಏನು ಹೋಗುತ್ತೋ ಅದನ್ನು ಕ್ರೆಡಿಟ್ ಮಾಡಿ ಅಂತ ಹೇಳ್ತಾನೆ. ಏನು ಬಂತು ಈಗ? ಕ್ಯಾಶ್ ಬಂತಾ? ದಟ್ಸ್ ವೈ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್. ಕ್ಯಾಶ್ ಅಕೌಂಟ್ ಡೇಟಾ ಟು ರಾಮಾಸ್ ಅಕೌಂಟ್. ರಾಮಾಸ್ ಅಕೌಂಟ್ ಕ್ರೆಡಿಟ್ ಮಾಡಿದ್ದೀವಿ. ಯಾಕೆ ರಾಮಾಸ್ ಅಕೌಂಟ್ ಕ್ರೆಡಿಟ್ ಮಾಡಿದ್ದೀವಿ? ರಾಮಾಸ್ ಅಕೌಂಟ್ ಈಸ್ ಕಮ್ಸ್ ಅಂಡರ್ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ ಸೇಸ್, ವಾಟ್ ಇಸ್ ದ ರೂಲ್ಸ್ ವಿತ್ ರಿಗಾರ್ಡ್ ಟು ಪರ್ಸನಲ್ ಅಕೌಂಟ್?
Person account rules is debit the receiver, credit the giver. Now he is a giver of cash. ಆ ಕ್ಯಾಶನ್ನು ಅವರು ಕೊಟ್ಟರು ನಮಗೆ. ಈಸ್ ಎ ಗಿವರ್ ಆಫ್ ಸಚ್ ಕ್ಯಾಶ್. ಅದಕ್ಕೋಸ್ಕರ ಈಸ್ ಎ ಗಿವರ್ ಫಾರ್ ದಟ್ ಮ್ಯಾಟರ್ಸ್ ದಿಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಅರ್ಥ ಆಯ್ತಾ? ಇದು ಯಾಕೆ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದ್ವಿ, ಯಾಕೆ ರಾಮಾಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಮಾಡಿದ್ವಿ. ಕ್ಯಾಶ್ ಅಕೌಂಟ್ ಡೆಟಾ ಟು ರಾಮಾಸ್ ಅಕೌಂಟ್ ಈಸ್ ಅ ಕರೆಕ್ಟ್ ಆನ್ಸರ್. ಯಾಕೆಂದರೆ ಕ್ಯಾಶ್ ಈಸ್ ಕಮ್ಸ್ ಅಂಡರ್ ರಿಯಲ್ ಅಕೌಂಟ್, ಡೆಬಿಟ್ ವಾಟ್ ಕಮ್ಸ್ ಇನ್ ರೂಲ್ಸ್ ಪ್ರಕಾರ. Rama's account is credited because Rama is a giver of such cash. For that matter, this account is credited. The entry is cash account data to Rama's account. Okay, now this is one entry. Next, goods purchased for cash. Goods purchased for cash. Goods ಅನ್ನು ಪರ್ಚೇಸ್ ಮಾಡಿದ್ವಿ ಕ್ಯಾಶ್ಗೆ. ಗೂಡ್ಸನ್ನು ನಮಗೇನೋ ಗೂಡ್ಸ್ ಬೇಕಾಗಿತ್ತು, ಸ್ಟಾಕ್ ಬೇಕಾಗಿತ್ತು, ಪರ್ಚೇಸ್ ಮಾಡಿದ್ವಿ, ಕ್ಯಾಶ್ ಕೊಟ್ವಿ, ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ. ಈಗ ವಾಟ್ ಇಸ್ ದ ಜರ್ನಲ್ ಎಂಟ್ರಿ? ಈಗ ಏನು ಬಂತು, ಏನಾಯಿತು? ಗೂಡ್ಸ್ ಬಂತು, ಏನಾಯಿತು? ಕ್ಯಾಶ್ ಈಸ್ ಗೋಸ್ ಔಟ್. ಗೂಡ್ಸ್ ಯಾವ ಅಕೌಂಟು? ಗೂಡ್ಸು ರಿಯಲ್ ಅಕೌಂಟು, ಕ್ಯಾಶು ರಿಯಲ್ ಅಕೌಂಟು. ಓಕೆನಾ? ಈಗ ಏನು ಹೇಳ್ತಾರೆ? ರೂಲ್ಸ್ ಏನು ಹೇಳ್ತಾರೆ? ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಏನು ಬಂತು? ಗೂಡ್ಸ್ ಕಮ್ಸ್ ಇನ್. ಏನಾಯಿತು? ಕ್ಯಾಶ್ ಈಸ್ ಗೋಸ್ ಔಟ್. ರೈಟ್? ಈಗ ವಾಟ್ ಇಸ್ ದ ಜರ್ನಲ್ ಎಂಟ್ರಿ? ಗೂಡ್ಸ್ ಅಕೌಂಟ್ ಬಂದಾಗ, ಗೂಡ್ಸ್ ಅಂತ ಬಂದಾಗ ನಾವೇನು ಮಾಡ್ತೀವಿ? ಗೂಡ್ಸ್ ಅಂತ ಪದ ಯೂಸ್ ಮಾಡಲ್ಲ. ಅದು ನಾವು ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಅಕೌಂಟ್ ಅಂತ ತೊಗೊತೀವಿ, ಸೇಲ್ ಆದರೆ ಸೇಲ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ಕರೆಕ್ಟಾಗಿ ಈಗ ಏನು ಎಂಟ್ರಿ ಪಾಸ್ ಮಾಡ್ತೀರಾ? ಪರ್ಚೇಸಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ದಟ್ ಮೀನ್ಸ್ ಗೂಡ್ಸ್ ಕಮ್ಸ್ ಇನ್ ರಿಯಲ್ ಅಕೌಂಟ್, ಕ್ಯಾಶ್ ಈಸ್ ಗೋಸ್ ಔಟ್. ಎರಡೂ ಸಹ ರಿಯಲ್ ಅಕೌಂಟು. ಡೆಬಿಟ್ ಗೂಡ್ಸ್ ಈಸ್ ಕಮ್ಸ್ ಇನ್, ಅಥವಾ ನೀವೇನು ಮಾಡ್ಬೋದು? ಗೂಡ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಮಾಡ್ತೀರಾ. ಗೂಡ್ಸ್ ಪದವನ್ನು ಯೂಸ್ ಮಾಡಲ್ಲ, ನಾವು ಪರ್ಚೇಸಸ್ ಅಕೌಂಟ್ ಮಾಡ್ತೀವಿ. ಹಾಗಾಗಿ ಪರ್ಚೇಸಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡ್ತೀವಿ. ಕರೆಕ್ಟಾ? ನೆಕ್ಸ್ಟು ಇನ್ನೊಂದಕ್ಕೆ, ಈಗ ಸಪೋಸ್ ಕಮಿಷನ್ ಪೇಯ್ಡ್, ಕಮಿಷನ್ ಕೊಟ್ವಿ ಅಂತಂದರೆ, ಕಮಿಷನ್ ಕೊಟ್ವಿ ಅಂದರೆ ಏನು ರೂಪದಲ್ಲಿ ಕೊಡ್ತೀವಿ ನಾವು? ಕ್ಯಾಶ್ ರೂಪದಲ್ಲಿ ಕೊಡ್ತೀವಿ ಕಮಿಷನನ್ನು. ಈಗ ಕಮಿಷನ್ ಕೊಟ್ವಿ ಅಂದರೆ ನಮಗೆ ಲಾಸ್ ಆಯಿತಾ, ನಮಗೆ ಗೇನ್ ಆಯಿತಾ? ನಮಗೆ ಲಾಸ್ ಆಯಿತು. ಕರೆಕ್ಟಾ? ಲಾಸ್ ಆಯಿತು ಅಂತಂದಾಗ ಕಮಿಷನ್ ಯಾವ ಅಕೌಂಟ್ ಬರ್ತದೆ? ಪ್ಯೂರ್ಲಿ ಇಟ್ ಈಸ್ ಕಮ್ಸ್ ಅಂಡರ್ ನಾಮಿನಲ್ ಅಕೌಂಟ್. ಹೇಳಿದ್ವಿ ನಾಮಿನಲ್ ಅಕೌಂಟ್ ರೂಲ್ಸ್ ಎಸ್ ಡೆಬಿಟ್. ನಾಮಿನಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಕರಿತೀವಿ. ಅಥವಾ ನಾಮಿನಲ್ ಅಕೌಂಟ್ ಅಂದರೆ ಏನಪ್ಪ ಅಂದರೆ ಆ್ಯನ್ ಅಕೌಂಟ್ ವಿಚ್ ಈಸ್ ಕನ್ಸರ್ನ್ ಟು ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್. ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಕೌಂಟ್ಗೆ ನಾವು ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಕರೆಕ್ಟಾ? ಈಗ ಕಮಿಷನ್ ಪೇಯ್ಡ್, ಕಮಿಷನ್ ಕೊಟ್ವಿ. ಕಮಿಷನ್ ಕೊಟ್ಟಾಗ ನಾವು ಕಮಿಷನನ್ನು ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದೀವಿ, ಕ್ಯಾಶ್ ರೂಪದಲ್ಲಿ ಕೊಟ್ವಿ. ಕಮಿಷನ್ ಯಾವ ಅಕೌಂಟು? ಇಟ್ ಇಸ್ ಎ ನಾಮಿನಲ್ ಅಕೌಂಟ್. ಓಕೆನಾ? ನಾಮಿನಲ್ ಅಕೌಂಟ್. ಕಮಿಷನ್ ಕೊಟ್ವಿ ಅಂತ ನಮಗೆ ಎಕ್ಸ್ಪೆನ್ಸಸ್ ಲಾಸ್, ಅದು ಇಟ್ ಇಸ್ ಲಾಸ್ ಆಯಿತು, ಎಕ್ಸ್ಪೆನ್ಸಸ್ ಆಯಿತು, ಇನ್ಕಮ್ ಅಂತೂ ಆಗಲಿಲ್ಲ. ಎನಿ ಎಕ್ಸ್ಪೆನ್ಸಸ್ ಆದರೆ ಲಾಸ್ ಆದಾಗ ಏನು ಮಾಡಬೇಕು? ಇಟ್ ಶುಡ್ ಬಿ ಡೆಬಿಟೆಡ್ ಅಂತ ಹೇಳ್ತೀವಿ. ಕರೆಕ್ಟಾ? ಏನು ಎಂಟ್ರಿ ಪಾಸ್ ಮಾಡ್ತೀರಿ ಈಗ ನಾವು? ಅದಕ್ಕೆ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಪ್ಪ ಅಂದರೆ ಕಮಿಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡ್ತೀವಿ. ವೈ ಕಮಿಷನ್ ಅಕೌಂಟ್ ಈಸ್ ಡೆಬಿಟೆಡ್? ಕಮಿಷನ್ ಅಕೌಂಟ್ ಈಸ್ ಕಮ್ಸ್ ಅಂಡರ್ ನಾಮಿನಲ್ ಅಕೌಂಟ್. ವಾಟ್ ಇಸ್ ದ ನಾಮಿನಲ್ ಅಕೌಂಟ್ ರೂಲ್ ಸೇಸ್? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೈನ್ಸ್. ಈಗ ಕಮಿಷನ್ ಪೇಯ್ಡ್ ನಮಗೆ ಲಾಸ್ ಆಯಿತು. ಓಕೆನಾ? ಲಾಸ್ ಆಗಿದೆ, ಅದಕ್ಕೋಸ್ಕರ ಡೆಬಿಟ್ ಮಾಡಿದ್ದೀವಿ. ಏನು ಆಯಿತು? ಕ್ಯಾಶ್ ಈಸ್ ಗೋಸ್ ಔಟ್. ಕ್ಯಾಶ್ ಯಾವ ಅಕೌಂಟು? ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ ಸೇಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಯಾಶ್ ಈಸ್ ಗೋಸ್ ಔಟ್. ದಟ್ಸ್ ವೈ ಕಮಿಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ನಾವು ಎಂಟ್ರಿ ಪಾಸ್ ಮಾಡ್ತೀವಿ. ಅದೇ ಇನ್ನೊಂದು ಎಂಟ್ರಿ ಪಾಸ್ ಮಾಡ್ತೀವಿ, ಕಮಿಷನ್ ರಿಸೀವ್ಡ್. ಕಮಿಷನ್ ನಮಗೆ ಬಂತು, ಕಮಿಷನ್ ಬಂತು. ಏನು ಎಂಟ್ರಿ ಪಾಸ್ ಮಾಡ್ತೀರಾ? ಇದು ಸಹ ಕಮಿಷನ್ ತಾನೇ. ಎಂಟ್ರಿ ಏನು ಪಾಸ್ ಮಾಡಿದ್ವಿ? ಕಮಿಷನ್ ಪೇಯ್ಡ್ ಆಗ, ಕಮಿಷನ್ ನಾವು ಪೇ ಮಾಡಿದ್ವಿ, ಲಾಸ್ ಆಗಿತ್ತು. ಈ ಕಮಿಷನ್ ರಿಸೀವ್ಡ್ ನಮಗೆ ಬಂತು. ಕಮಿಷನ್ ಯಾವ ರೂಪದಲ್ಲಿ ಬಂತು ನಮಗೆ? ಕ್ಯಾಶ್ ರೂಪದಲ್ಲಿ ಬಂತು. ಈಗ ಕಮಿಷನ್ ನಾಮಿನಲ್ ಅಕೌಂಟ್ ತಕ್ಷಣ ಬಂತು ಅಂದ ತಕ್ಷಣ ಇಟ್ಸ್ ಅನ್ ಇನ್ಕಮ್, ಇಟ್ ಶುಡ್ ಬಿ ಕ್ರಿಯೇಟ್ ಮಾಡಬೇಕು. ಏನು ರೂಪದಲ್ಲಿ ಬಂತು ಕಮಿಷನ್ ನಮಗೆ? ಕ್ಯಾಶ್ ರೂಪದಲ್ಲಿ ಬಂತು. ಕ್ಯಾಶ್ ರೂಪದಲ್ಲಿ ಬಂದಾಗ ಕ್ಯಾಶ್ ಯಾವ ಅಕೌಂಟು? ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್. ಏನು ಬರುತ್ತೋ ಅದನ್ನು ಡೆಬಿಟ್ ಮಾಡಿ ಅಂತ ಹೇಳ್ತೀವಿ. ಈಗ ಕ್ಯಾಶ್ ಕಮ್ಸಿನ್ನ, ಕ್ಯಾಶ್ ಕಮ್ಸ್ ಇನ್. ಏನು ಎಂಟ್ರಿ ಪಾಸ್ ಮಾಡ್ತೀವಿ ನೀವು? ಕ್ಯಾಶ್ ಅಕೌಂಟ್ ಡೇಟಾ ಟು ಕಮಿಷನ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಡೇಟಾ ಟು ಕಮಿಷನ್ ಅಕೌಂಟ್. ವೈ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್? Because cash account is comes under real account. Rule says debit part comes in. ನಮಗೆ ಬಂದಿದೆ. ಕಮಿಷನ್ ಯಾವ ಅಕೌಂಟು? ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ಸ್ ನಡೀತೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೈನ್ಸ್. ಅದು ಇನ್ಕಮ್ ಆದರೆ ಅದನ್ನು ನಾವು ಕ್ರೆಡಿಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಕ್ಯಾಶ್ ಅಕೌಂಟ್ ಡೇಟಾ ಟು ಕಮಿಷನ್ ಅಕೌಂಟನ್ನು ಎಂಟ್ರಿ ಪಾಸ್ ಮಾಡ್ತೀವಿ. ಕರೆಕ್ಟಾ? ಈ ಬ್ರೀಫ್ ಇನ್ಫಾರ್ಮೇಷನ್ ತೊಗೊಳ್ಳಿ ಅಕೌಂಟ್ಸ್ ಬಗ್ಗೆ. ನೆಕ್ಸ್ಟು ನಾನೀಗ ಫಸ್ಟ್ ಚಾಪ್ಟರ್ ನಿಮಗೆ ಏನಿದೆ ಸಿಲೆಬಸ್ಸನ್ನು ನಾನು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದ್ರ ಪ್ರಕಾರ 90% ಇದು ಥಿಯರಿ ಇದೆ. ನಾನು ಥಿಯರಿನ ಪ್ರತಿದಿನ ನಿಮಗೆ ಸ್ವಲ್ಪನೇ ನಿಮಗೆ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಾಡ್ತೀನಿ, 2 ಟೀಮ್ ಮಾಡ್ತೀನಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಒಂದು ಚಾನಲ್, ನಮ್ಮದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ.
ಆ ಯೂಟ್ಯೂಬ್ ಚಾನಲಲ್ಲಿ ನಮ್ಮಲ್ಲೇ ನಿಮ್ಮ ಫಸ್ಟ್ BCom ವಿದ್ಯಾರ್ಥಿಗಳಲ್ಲೇ ಎ ಸೆಕ್ಷನ್ ಬಿ ಸೆಕ್ಷನ್ ಅಂತ ಮಾಡಿ ಅದರಲ್ಲಿ ಒಬ್ಬೊಬ್ಬರನ್ನ ಅಡ್ಮಿನ್ ಮಾಡಿ ಅವರಿಗೆ ನಾನು ಲಿಂಕ್ ಕಳಿಸ್ತೀನಿ. ನೀವು ಎಲ್ಲರೂ ಸಹ ಅಲ್ಲಿ ಆಕ್ಟಿವೇಟ್ ಆಗಿ ಜಾಯ್ನ್ ಆಗಿ ಆ ಟೀಮ್ಗೆ ಜಾಯ್ನ್ ಆಗಿ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ನಾನೇನು ಅಪ್ಡೇಟ್ ಮಾಡ್ತೀನಿ ಅದನ್ನೆಲ್ಲೂ ಸಹ ತೊಗೊಂಡು ಅಪ್ಡೇಟ್ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ? ಅಪ್ಡೇಟ್ ನೋಟ್ಸ್ ಮಾಡ್ಕೊಂಡು ಅಕೌಂಟ್ಸ್ ಬುಕ್ಕು 100-200 ಪೇಜು ಒಂದೆರಡು ಇಟ್ಕೊಳ್ಳಿ. ಪ್ರತಿದಿನ ಏನು ಅಪ್ಲೋಡ್ ಮಾಡ್ತೀವೋ ಅದನ್ನೆಲ್ಲೂ ಸಹ ಬರ್ಕೊಂಡು ಅರ್ಥ ಆಗದೆ ಹೋದರೆ ನನ್ನ ನಂಬರ್ ಇರುತ್ತೆ, ನಂಬರ್ಗೆ ಕಾಲ್ ಮಾಡಿ, ರೈಟ್? ಕಾಲ್ ಮಾಡಿ ಏನು ಅರ್ಥ ಆಗಲಿಲ್ಲ ವಿಷಯವನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಆಮೇಲೆ ಹಾರ್ಡ್ ವರ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಅಕೌಂಟ್ಸನ್ನು ನೀವು ಓದಬಾರ್ದು, ಪ್ರಾಕ್ಟೀಸ್ ಮಾಡಬೇಕು. ಒಂದಷ್ಟು ರಫ್ ಶೀಟ್ ತೊಗೊಂಡು ಏನು ಪ್ರಾಬ್ಲಮ್ ಮಾಡ್ತೀವಿ ಪ್ರಾಬ್ಲಮನ್ನು ಕ್ಲೀನಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಪ್ರಾಬ್ಲಮ್ ಓರಿಯೆಂಟೆಡ್ ಟಾಪಿಕ್ ಬಂದಾಗ ನಾನು ಪ್ರಾಬ್ಲಮನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ವಿಡಿಯೋ ಥರನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ಪ್ರಾಬ್ಲಮನ್ನು ನಾನು ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಇಮೇಜಸ್ ಕಳಿಸ್ತೀನಿ. ಅದು ನೋಡ್ಕೊಂಡು ಪ್ರಾಬ್ಲಮನ್ನು ವರ್ಕೌಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಅಕೌಂಟೆನ್ಸಿ ಈಸ್ ಸೋ ಸಿಂಪಲ್ ಆ್ಯಂಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಓಕೆ, ಥ್ಯಾಂಕ್ ಯು.